ಎಲ್ಲರಿಗೂ ನಮಸ್ಕಾರ. ಸೂಪರ್ ಫುಡ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಕೆ ಚಕ್ರಸಾಲಿ, ನಾರಾಯಣ ನೇತೃತ್ವದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಡಯಾಬಿಟಿಕ್ ಸೂಪರ್ ಫುಡ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಇಂದಿನ ಸಂಚಿಕೆಯಲ್ಲೂ ಕೂಡ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ಹೇರಳವಾದ ಸನ್ಫ್ಲವರ್ ಸೀಡ್ಸ್ ಅಂತ ಕರಿತೀವಿ. ಸೂರ್ಯಕಾಂತಿ ಬೀಜಗಳು ಅಂತ ನಾವು ಕರಿತೀವಿ. ಈ ಸೂರ್ಯಕಾಂತಿ ಬೀಜ ಯಥೇಚ್ಛವಾದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಹೊಂದಿದೆ. ಮೊದಲನೇದಾಗಿ ಯಥೇಚ್ಛವಾದ ಪ್ರೋಟೀನ್, ಹಾಗೆ ಇದನ್ನ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ನಾವು ಕರಿತೀವಿ. ಇವು ಯಥೇಚ್ಛವಾದ ಪ್ರೋಟೀನ್ ಇರೋ ಕಾರಣ ಇದು ನಮ್ಮ ದೇಹದಲ್ಲಿ ನಾವು ಸೇವಿಸಿದ ನಂತರ ಕಾರ್ಬೋಹೈಡ್ರೇಟ್ ಡೈಜೆಷನ್ನ ಡಿಲೇ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಈ ಸನ್ಫ್ಲವರ್ ಸೀಡ್ಸ್ನ ನಾವು ಸೇವನೆ ಮಾಡೋದ್ರಿಂದ ಈ ಶುಗರ್ ಹೈ ಪೀಕ್ಸ್ ಹೋಗುತ್ತಲ್ಲ, ಶುಗರ್ ಸ್ಪೈಕ್ ಅಂತ ಏನು ಹೇಳ್ತೀವಿ ಅಟೆರ್ಸಡನ್ನ, ಅದನ್ನ ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಅದಷ್ಟೇ ಅಲ್ಲದೆ ಈ ಸೂರ್ಯಕಾಂತಿ ಬೀಜಗಳಲ್ಲಿ ಯಥೇಚ್ಛವಾದ ಮೆಗ್ನೀಷಿಯಂ, ಹಾಗೆ ಪ್ರೋಟೀನ್, ಹಾಗೆ ಹೆಲ್ದಿ ಫ್ಯಾಟ್ಸ್, ಫೈಬರ್ ಕೂಡ ಹೊಂದಿದೆ. ಈ ಮೆಗ್ನೀಷಿಯಂ ಇದನ್ನು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ನಾವು ಕರಿತೀವಿ. ಇದು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗತ್ತೆ, ಆದರೆ ನಮ್ಮ ದೇಹದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಮಾಡ್ತಾ ಹೋಗುತ್ತೆ. ಅದೇ ತರ ಈ ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ಸಹಕಾರಿಯಾಗಿರುತ್ತೆ. ಈ ಮೆಗ್ನೀಷಿಯಂ ನಮ್ಮ ದೇಹದಲ್ಲಿ 300ಕ್ಕೂ ಹೆಚ್ಚು ಪ್ರತಿಕ್ರಿಯೆಯನ್ನು ಅವಲಂಬಿಸ್ತಾ ಹೋಗುತ್ತೆ. ಅಂದ್ರೆ ಮೆಟಬಾಲಿಸಮ್ ಸೈಕಲ್ಗೆ ಈ ಮೆಗ್ನೀಷಿಯಂ ಬೇಕಾಗ್ತಾ ಹೋಗುತ್ತೆ. ಸೊ ಈ ಮೆಗ್ನೀಷಿಯಂ ನಾವು ಸೇವನೆ ಯಾವಾಗ ಮಾಡಲ್ಲ ಅಂತಂದ್ರೆ, ಆಹಾರದಲ್ಲಿ ಮೆಗ್ನೀಷಿಯಂ ನಾವು ದೈನಂದಿನ ಆಹಾರದಲ್ಲಿ ನೀವು ಮೆಗ್ನೀಷಿಯಂ ಸೇವನೆ ಮಾಡ್ತಾ ಇಲ್ಲ ಅಂತಂದಾಗ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತಾ ಹೋಗುತ್ತೆ. ಸೊ ಈಗ ರಿಸರ್ಚ್ ಪ್ರಕಾರ ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿರೋದು, ಯಾರಲ್ಲಿ ಮೆಗ್ನೀಷಿಯಂ ಪ್ರಮಾಣ ತುಂಬಾ ಕಮ್ಮಿ ಇದೆಯೋ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಈಗ ನಮಗೆ ರಕ್ತದಲ್ಲಿ ಶುಗರ್ನ ತಗೊಂಡು ಜೀವಕೋಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದು ಈ ಇನ್ಸುಲಿನ್ ಆಸ್ ಎ ಮೀಡಿಯೇಟ್ ತರ ವರ್ಕ್ ಮಾಡ್ತಾ ಇರುತ್ತೆ. ಯಾವಾಗ ಈ ಇನ್ಸುಲಿನ್ ಯಾವಾಗ ನಮ್ಗೆ ಈ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುತ್ತೆ, ರಕ್ತದಲ್ಲಿ ಇನ್ಸುಲಿನ್ ರಕ್ತದಲ್ಲಿ ಶುಗರ್ನ ತಗೊಂಡು ಸೆಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಆವಾಗ ನಮ್ಗೆ ಸೆಲ್ಸ್ ಎಲ್ಲ ಅದ್ರದ್ದು ಆಹಾರನ ತುಂಬಿಕೊಂಡಿರುತ್ತೆ. ಆ ಆಹಾರ ತುಂಬಿಕೊಂಡಾಗ ನೆಕ್ಸ್ಟ್ ಮತ್ತೆ ಶುಗರ್ ರಿಲೀಸ್ ಆಗುತ್ತೆ ರಕ್ತದಲ್ಲಿ, ಅದನ್ನೇ ಕ್ಯಾರಿ ಮಾಡಿ ಮತ್ತೆ ಸೆಲ್ಸಿಗೆ ಹೋಗಿ ಡ್ರಾಪ್ ಡೌನ್ ಮಾಡಕ್ ಹೇಳುತ್ತೆ. ಆ ಸೆಲ್ಸ್ ಹೇಳುತ್ತೆ ನಮಗೆ ಬೇಡ ಅಂತ. ಆವಾಗ ಅದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆವಾಗ ಇನ್ಸುಲಿನ್ ಪ್ರಮಾಣನೂ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಶುಗರ್ ಮಟ್ಟನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ಶುಗರ್ ಕಂಟ್ರೋಲ್ಸ್ ಬರಲ್ಲ. ಅದನ್ನ ತಡೆಗಟ್ಟಬೇಕು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಅಂದಾಗ ನಾವು ಮೆಗ್ನೀಷಿಯಂ ಇಂಟೇಕ್ ನ ನಾವು ಹೇರಳವಾಗಿ ಮಾಡ್ಲೇಬೇಕಾಗತ್ತೆ. ಈ ಮೆಗ್ನೀಷಿಯಂ ನಾವು 1 ಟೇಬಲ್ ಸ್ಪೂನ್ ನಾವು ಸೂರ್ಯಕಾಂತಿ ಬೀಜ ಸೇವನೆಯಿಂದ 168 ಮಿಲಿಗ್ರಾಮ್ ಅಷ್ಟು ನಮ್ಗೆ ಮೆಗ್ನೀಷಿಯಂನ ಕೊಡ್ತಾ ಹೋಗುತ್ತೆ. ಒಂದು ದಿನಕ್ಕೆ ನಾವು ಎಷ್ಟು ಮೆಗ್ನೀಷಿಯಂ ತಗೋಬೇಕಪ್ಪ ಅಂದ್ರೆ 310ರಿಂದ 420 ಮಿಲಿಗ್ರಾಮ್ ಅಷ್ಟು ನಾವು ಮೆಗ್ನೀಷಿಯಂ ಸೇವನೆ ಮಾಡ್ಬೇಕಾಗತ್ತೆ. ನೀವು 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ಇಂದನೇ ನಿಮ್ಗೆ 168 ಮಿಲಿಗ್ರಾಮ್ ಅಷ್ಟು ಮೆಗ್ನೀಷಿಯಂ ಕೊಡ್ತಾ ಹೋಗುತ್ತೆ. ಇದನ್ನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಯಾವುದೇ ತರ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಕೂಡ ಕಾಸ್ ಆಗಲ್ಲ, ಹಾಗೆ ಶುಗರ್ ಕಂಟ್ರೋಲ್ ಕೂಡ ಮಾಡಕ್ಕೆ ಇದು ಸಹಕಾರಿ ಆಗಿರುತ್ತೆ. ಸೊ ಇದನ್ನ ಯಾವ ತರ ಬಳಸಬಹುದಪ್ಪ ಅಂತ ನಾವು ಕೇಳಿದಾಗ, ಇದನ್ನ ನಾವು ಓಟ್ಸ್ ಮೀಲ್ ಜೊತೆ ಮೇಲೆ ಟಾಪಿಂಗ್ಸ್ ಹಾಗೆ ಯೂಸ್ ಮಾಡ್ಬೋದು. ಚಿಯಾ ಸೀಡ್ಸ್ ನಾವು ಬಳಸ್ತಾ ಇದ್ರೆ ಅದರಲ್ಲೂ ಕೂಡ ನಾವು ನೆನೆಸಿಟ್ಟು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇದರಲ್ಲಿ ಸ್ಮೂದೀಸ್ ಕೂಡ, ಈಗ ಎಲ್ಲಾ ಸೀಡ್ಸ್ ನ ಮಿಕ್ಸ್ ಮಾಡಿ ಸ್ಮೂದೀಸ್ ಕೂಡ ಮಾಡ್ಬೋದು. ಇದರಲ್ಲಿ ಸೂರ್ಯಕಾಂತಿ ಬೀಜ ಬಟರ್ ಅಂತಾನು ಕೂಡ ಮಾಡ್ತಾರೆ. ಹೇಗೆ ಪೀನಟ್ ಬಟರ್ ಬರುತ್ತೋ ಹಾಗೆ ಸೂರ್ಯಕಾಂತಿ ಬೀಜ ಬಟರ್ ಮತ್ತೆ ಮಿಲ್ಕ್ ಕೂಡ ಕನ್ಸಂಪ್ಷನ್ ಮಾಡಬಹುದು ಇದರಿಂದ ಮಾಡ್ಕೊಂಡು. ಹಾಗೆ ಇದನ್ನ ರೋಸ್ಟ್ ಮಾಡಿ ಕೂಡ ಸೇವನೆ ಮಾಡಬಹುದು. ಇಲ್ಲ ಅಂತಂದ್ರೆ ನಮ್ಮ ದೈನಂದಿನ ಯಾವುದೇ ಒಂದು ಸಲಾಡ್ ಡ್ರೆಸ್ಸಿಂಗ್ ಆಗಿರ್ಲಿ ಅಥವಾ ಫ್ರೂಟ್ ನ ಜೊತೆಗೆ ಸೇವನೆ ಕೂಡ ಇದನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಸೂಪರ್ ಫುಡ್ ಯಾವುದು ಅಂದ್ರೆ ಬೆರೀಸ್, ಸ್ಟ್ರಾಬೆರಿ ಅಂತ ಕರಿತೀವಿ. ಈ ಸ್ಟ್ರಾಬೆರೀಸ್ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗೆ ಇದು ಹೇಳಿ ಮಾಡಿಸಿರೋ ಹಣ್ಣು ಕೂಡ ಆಗಿರುತ್ತದೆ. ಈ ಆಂಟಿ ಆಕ್ಸಿಡೆಂಟ್ಸ್ ನಮಗೆ ಜಾಸ್ತಿ ಹೇರಳವಾಗಿದ್ದಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಹಾಗೆ ಈ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದೆ, ಈ ಆಂಟಿ ಆಕ್ಸಿಡೆಂಟ್ಸ್ ಈ ಸ್ಟ್ರಾಬೆರಿಲಿ ಫೆಸ್ಟಿನ್ ಅಂತ ಒಂದು ಕಾಂಪೊನೆಂಟ್ ಕೆಮಿಕಲ್ ಕಾಂಪೊನೆಂಟ್ ಇರುತ್ತೆ. ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡೋಕ್ಕೂ ಕೂಡ ಸಹಕಾರಿಯಾಗಿರುತ್ತೆ. ಹೇರಳವಾದ ವಿಟಮಿನ್ ಸಿ ಇರೋದ್ರಿಂದ ಇನ್ಫ್ಲಮೇಷನ್ ಹಾಗೆ ನಮ್ಮ
ದೇಹದಲ್ಲಿ ಯಾವುದೇ ತರ ಈಗ ಕಿಡ್ನಿಗೆ ಡಯಾಬಿಟಿಸ್ ಇಂದ ಕಾಸ್ ಮಾಡೋ ಪ್ರಾಬ್ಲಮ್ಸ್ ಏನಿರುತ್ತೆ, ಕಿಡ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡಲು ಕೂಡ ಈ ಫೆಸ್ಟಿನ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ವೈಟಮಿನ್ ಸಿ ಸಹಕಾರಿಯಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಈ ಸ್ಟ್ರಾಬೆರೀಸ್ ನ ಲೋ ಕಾರ್ಬೋಹೈಡ್ರೇಟ್ ಹಣ್ಣುಗಳು ಅಂತ ನಾವು ಕರಿತೀವಿ. ಇದರಲ್ಲಿ ಯಾವುದೇ ತರ ಯಥೇಚ್ಛವಾದ ಕಾರ್ಬೋಹೈಡ್ರೇಟ್ ಇರಲ್ಲ, ಆಡೆಡ್ ಶುಗರ್ಸ್ ಇರಲ್ಲ. ಶುಗರ್ನ ಮಟ್ಟ ಕಮ್ಮಿ, ದೇಹದಲ್ಲಿ ರಕ್ತದಲ್ಲಿ ಶುಗರ್ನ ಮಟ್ಟವನ್ನು ಕಮ್ಮಿ ಮಾಡೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ. ಈ ಬೆರೀಸ್ ನ ಯಾವ ತರ ಇನ್ಕ್ಲೂಡ್ ಮಾಡ್ಬೋದಪ್ಪ ಅಂತಂದ್ರೆ, ಒಂದು ಸ್ಮೂದೀಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ನೀವು ಕಟ್ ಮಾಡಿ ಇನ್ಕ್ಲೂಡ್ ಮಾಡ್ಬೋದು. ಸ್ಟ್ರಾಬೆರಿನ ಡ್ರೈ ಮಾಡಿ ಕೂಡ ನೀವು ಸೇವನೆ ಮಾಡ್ಬೋದು. ಯಾವಾಗ ನೀವು ಡ್ರೈ ಮಾಡಿರೋ ಸ್ಟ್ರಾಬೆರಿನ ಸೇವನೆ ಮಾಡ್ತಾ ಇರ್ತಾರೆ, ಒಂದು ಸತಿ ಪರೀಕ್ಷಿಸಿ ಸೇವನೆ ಮಾಡೋದು ಉತ್ತಮ. ಯಾಕೆ ಅಂತಂದ್ರೆ ಈ ಡ್ರೈ ಮಾಡೋಕ್ಕಿಂತ ಮುಂಚೆ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಆಮೇಲೆ ಡ್ರೈ ಮಾಡ್ತಾರೆ. ಯಾಕಂದ್ರೆ ಆಸ್ಮೋಸಿಸ್ ಲೆವೆಲ್, ಯಾಕಂದ್ರೆ ಡಿಹೈಡ್ರೇಷನ್ ಮಾಡೋಕ್ಕೋಸ್ಕರ ಈ ಪ್ರೋಸೆಸ್ ನ ಫಾಲೋ ಮಾಡ್ತಾರೆ. ಅದು ನಿಮ್ಗೆ ಸಕ್ಕರೆ ಇಲ್ದಂಗೆ ಅದನ್ನ ಡ್ರೈ ಮಾಡಿದ್ರೆ ಅದು ಉತ್ತಮವಾದ ಆಯ್ಕೆ ಕೂಡ ಆಗುತ್ತೆ. ನೀವು ಓಟ್ಸ್ ಅಲ್ಲಿ ಹಾಕೋಬಹುದು, ಓವರ್ ನೈಟ್ ಓಟ್ಸ್ ಅಲ್ಲಿ ಸೋಕ್ ಮಾಡಿ ಹಾಕೋಬಹುದು, ಚಿಯಾ ಪುಡಿಂಗ್ ಅಲ್ಲಿ ಹಾಕೋಬಹುದು, ಇಲ್ಲ ನೀವು ಹಾಗೆ ಡ್ರೈ ಮಾಡಿರೋದನ್ನ ಸೇವನೆ ಕೂಡ ಮಾಡ್ಕೋಬಹುದು. ಈ ತರ ನೀವು ಬಳಸ್ಕೊಳ್ಳೋದ್ರಿಂದ ಒಂದು ನಮ್ಮ ದೇಹಕ್ಕೆ ಡಯಾಬಿಟಿಸ್ ಇಂದ ಬೇರೆ ಕಾಂಪ್ಲಿಕೇಶನ್ ತಡೆಗಟ್ಟಲು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಮುಂದಿನ ನೆಕ್ಸ್ಟ್ ಸೂಪರ್ ಫುಡ್ಸ್ ಯಾವುದು ಅಂದ್ರೆ ಚಿಯಾ ಸೀಡ್ಸ್. ಇದು ಕಾಮಕಸ್ತೂರಿ ಬೀಜ ಅಂತಾನೂ ನಾವು ಕರಿತೀವಿ. ಈ ಚಿಯಾ ಸೀಡ್ಸ್ ನ ಯಥೇಚ್ಛವಾದ ಒಮೆಗಾ 3 ಫೈಬರ್ ಹಾಗೆ ಹೇರಳವಾದ ವೈಟಮಿನ್ ಇ ಕೂಡ ಸಮೃದ್ಧಿ ಹೊಂದಿರೋ ಪೋಷಕಾಂಶ ಕೂಡ ಭರಿತ ಆಹಾರ ಕೂಡ ಆಗಿದೆ. ಈ ಚಿಯಾ ಸೀಡ್ ಅಂತ ಏನ್ ಹೇಳ್ತೀವಿ ಅಥವಾ ಕಾಮಕಸ್ತೂರಿ ಬೀಜ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ನೀವು ನೆನೆಸಿದಾಗ ಅದರಲ್ಲಿ ಜಲ್ಲಿ ತರ ಫಾರ್ಮೇಶನ್ ಆಗುತ್ತೆ. ಅದನ್ನ ನಾವು ವಿಸ್ಕಸ್ ಫೈಬರ್ ಅಂತ ಕರಿತೀವಿ. ಈ ವಿಸ್ಕಸ್ ಫೈಬರ್ ರೋಲ್ ಏನ್ ಮಾಡುತ್ತೆ ಅಂತ ಅಂದ್ರೆ, ನಾವು ಯಾವಾಗ ಇದರ ಸೇವನೆ ಮಾಡ್ತೀವಿ, ಇದರ 1:10 ರೇಷಿಯೋ ನೀರ್ನ ನಾವು ಕುಡಿಬೇಕಾಗತ್ತೆ. ಅಂದ್ರೆ ಅದು ನಮ್ಗೆ ಸ್ವೆಲ್ಲಿಂಗ್ ತರ ಆಗುತ್ತೆ, ಅಂದ್ರೆ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ನ ಫಾರ್ಮೇಶನ್ ಆಗಕ್ಕೆ ಅದಕ್ಕೆ ಜಾಸ್ತಿ ನೀರ್ ಬೇಕಾಗತ್ತೆ. ನಾವು ಅದನ್ನ ಚಿಯಾ ಸೀಡ್ ನ ಸೇವನೆ ಮಾಡಿದ ಮೇಲೆ ನಮ್ಗೆ ಜಾಸ್ತಿ ಹಸಿವಾಗಲ್ಲ. ಯಾಕೆ ಅಂದ್ರೆ ಇದು ಬಲ್ಕಿ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ದೇಹ ನಾವು ತಿಂದ ಮೇಲೆ ಇದು ಹೊಟ್ಟೆ ಫುಲ್ ಆಗಿರೋ ಫೀಲ್ ಕೊಡ್ತಾ ಹೋಗುತ್ತೆ. ಹಾಗೆ ಯಥೇಚ್ಛವಾದ ಆಹಾರ ಸೇವನೆ ಕೂಡ ಕಡಿತ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಹೇರಳವಾದ ಫೈಬರ್ ಅಂಶ ಇದೆ. ಈ ಫೈಬರ್ ಅಂಶ ಈಗ ನಾವು ಒಂದು 30 ಗ್ರಾಮ್ ಅಷ್ಟು ಚಿಯಾ ಸೀಡ್ ತಗೊಂಡಾಗ ಇದರಲ್ಲಿ 10 ಗ್ರಾಮ್ ಅಷ್ಟು ಫೈಬರ್ ನಿಮ್ಗೆ ಕೊಡುತ್ತೆ. ನಮ್ಮ ದಿನಕ್ಕೆ ಎಷ್ಟು ಫೈಬರ್ ಕನ್ಸಂಪ್ಷನ್ ಮಾಡಬೇಕು ಅಂತಂದ್ರೆ 22ರಿಂದ 35 ಗ್ರಾಮ್ ಅಷ್ಟು ಒಂದು ದಿನಕ್ಕೆ ನಾವು ಫೈಬರ್ನ ಸೇವನೆ ಮಾಡಬೇಕಾಗತ್ತೆ. ನೀವು ಈ 30 ಗ್ರಾಮ್ ಚಿಯಾ ಸೀಡ್ ತಗೊಂಡ್ರೆ 10 ಗ್ರಾಮ್ ಅಷ್ಟು ಫೈಬರ್ ನಿಮ್ಗೆ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದರ ಜೊತೆಗೆ ಇದು ಶುಗರ್ನ ಕಮ್ಮಿ ಮಾಡಲು ಸಹಾಯ ಮಾಡ್ತಾ ಹೋಗುತ್ತೆ. ನೀವು ಈ ಚಿಯಾ ಸೀಡ್ಸ್ ನ ಬಳಕೆ ಮಾಡೋದ್ರಿಂದ ಒಂದು ವೈಟಮಿನ್ ಇ, ಒಮೆಗಾ 3 ಗುಡ್ ಫ್ಯಾಟ್ಸ್ ನ ಹೋಗುತ್ತೆ. ಫೈಬರ್ ಕಂಟೆ ಇರೋದ್ರಿಂದ ಹಸಿವು ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ. ಶುಗರ್ನ ಕಂಟ್ರೋಲ್ ಕೂಡ ಮಾಡೋದಕ್ಕೆ ಇದು ಸಹಕಾರಿ ಆಗಿರುತ್ತೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಡಯಾಬಿಟಿಸ್ ಕಂಟ್ರೋಲ್ಗೆ ಸೂಪರ್ ಫುಡ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಐಶ್ ಟಿವಿ. ನಮಸ್ಕಾರ.